ಏನಮ್ಮ ರುತಮ್ಮ ಮತ್ತು ಮದ್ವೆ ಇನ್ನು ಎಷ್ಟು ದಿನ ಉಳ್ಕಂತು? ಇನ್ನೊಂದು 15 ದಿವಸ ಐತೆ ಕಣ ಬಗೆಕಾಯ. ಇನ್ನೊಂದು 15 ದಿವಸನೂ ಇಲ್ಲ, ಒಂದು 12-13 ದಿವಸ ಅಂತ ಅನ್ಕ. ಏನು ಆಗಿರುತ್ತಲ್ಲ ಇವತ್ತು ಈಗ ಬರೋ ಶನಿವಾರ ಭಾನುವಾರಕ್ಕೆ 15 ದಿವಸ. 15 ದಿವಸ ಐತೆ. ಇನ್ನೇನು ಒಂದು 12-13 ದಿವಸದ ಲೆಕ್ಕ. ಇಲ್ಲೇ ಇದ್ದೀರಲ್ಲೇ ಮದುವೆ ಆಗೋವರೆಗೂ ಇಲ್ಲೇ ಇರ ಅಂತ. ಬಗೆಕಾಯಿ ನಾವು ಒಬ್ಬಂಟಿಗ್ರು ಅಲ್ಲಿ ಮಾಡಾರಿಲ್ಲ. ಇಲ್ಲಾದ್ರೆ ನನ್ನ ತಮ್ಮಗಳ ಇದ್ದಾರ, ಎಲ್ಲ ಬಟ್ಟೆ ಬರೆ ತೆಗಿಯೋಕು ಮತ್ತೆ ಇನ್ನು ಕರಿಯಕ್ಕೆ ಹೋಗ್ಬೇಕು. ಕರಿಯೋದೇ ಆಗುತ್ತೆ, ನಮ್ಮನ್ನ ಸ್ವಲ್ಪ ದೊಡ್ಡ ಬಳಗ ಅಲ್ಲ, ಕರಿಯಕ್ಕೆ ಹೋಗೋಕ್ಕೂ ಅಲ್ಲೂ ಇಲ್ಲೂ ಹೋಗ್ತಾ ಇರಬೇಕು. ಅದಕ್ಕೆ ನಾನು ಅಲ್ಲಿ ನಮ್ಮಯ್ಯಪ್ಪ ಡ್ಯೂಟಿಗೆ ಬೇರೆ ಹೋಗುತ್ತೆ, ಅಲ್ಲಿ ಕರ್ಕೊಂಡು ಹೋಗೋರು ಯಾರು ಇಲ್ಲ. ಇಲ್ಲಾದ್ರೆ ನನ್ನ ತಮ್ಮಗಳ ಇದ್ದಾರೆ. ಕರಿಯೋದೆಲ್ಲ ಆದಮೇಲೆ ಇನ್ನೊಂದು ವಾರ ಐತೆ ಮುಂದ್ಗಡೆಗೆ ಹೋಗ್ತೀವಿ. ಇನ್ನೊಂದು ವಾರ ಇದ್ದು ಹೋಗ್ತೀವಿ. ಇನ್ನೊಂದು 4-5 ದಿವಸ ಐತೆ ಮುಂದ್ಗಡೆಗೆ ಹೋದ್ರೂ ಆಯ್ತು. ಪೇಂಟ್ ಎಲ್ಲ ಆಗೈತೆ ನಮ್ಮ ಮನೆಗೆ, ಏನಿಲ್ಲ ಅಲ್ಲೇನಿಲ್ಲ. ಈಗ ತಗೊಂಡು ಹೋಗ್ತಾ ಇರೋದೆ ರೇಷನ್ ಎಲ್ಲ. ಇನ್ನೊಂದು ಚೌಟ್ರಿಗೆಲ್ಲ ಮದುವೆ ಎಲ್ಲ ಚೌಟ್ರಿಗೆ ತಗೊಂಡು ಹೋಗ್ತಾ ಇರೋದಷ್ಟೇ. ಮತ್ತು ಇವಾಗಿನ ಕಾಲದಾಗ ಏನಂತ ರಿಸ್ಕ್ ಇರಲ್ಲ ಹೇಳ ಮದುವೆ ಮಾಡೋದು. ದುಡ್ಡೊಂದಿದ್ರೆ ಈಗ ಎಲ್ಲ ರೆಡಿ, ಯಾತು ಮಾಡಂಗಿಲ್ಲ ಏನಿಲ್ಲ. ಈಗೇನು ಮೊದ್ಲಂದ್ರೆ ಅದು ಇದು ಎಲ್ಲ ಮಾಡಬೇಕಾಗಿತ್ತು. ಈಗ ಏನಂತದ್ದೇನಿರಲ್ಲ, ಈಗೆಲ್ಲ ಪ್ರತಿಯೊಂದು ರೆಡಿ ಸಿಗುತ್ತೆ. ಈಗೇನು ಬೆಳಕಾಳು ಮಾಡಂಗಿಲ್ಲ ಏನಿಲ್ಲ. ಬೆಳಕಾಳು ಹಸ್ನಾಗಿರ್ತವೆ, ಅಕ್ಕಿನೂ ಹಸ್ನಾಗಿರ್ತವೆ. ಈಗೇನಿಲ್ಲ. ಅಂತ ಯಾರೋ ಬಂದರ್ಕಂಡು ಬಗ್ಗೆ ಅಂಟಿ, ಯಾರೋ ಅಮ್ಮ ಹೊರಗೆ ನಿಂತ್ಕೊಂಡೈತೆ. ಅವ್ರು ಯಾರ ಅನಾಥಾಶ್ರಮದಾದ್ರ ಅಂತೇಳು ಎದ್ದಾಗಿಂದನ ಬಂದಾರ ಕಣ ಮರುತಮ್ಮ. ಯಾರ ಅನಾಥಾಶ್ರಮದರು ಹುಡುಗರ ಬಟ್ಟೆ ಪಟ್ಟೆ ಸೀರೆ ಮತ್ತೆ ದುಡ್ಡು ಒಂದಿಟ್ಟು ಅನ್ನದಾನ ಮಾಡ್ರಿ, ನಿಮ್ಮ ಮನೆಯಾಗಿರೋ ಅಂಥದ್ದು ಅಕ್ಕಿ ಬೆಳಕಾಳು ಹಿಂಗೆ ಏನಾದ್ರೂ ಕೊಡ್ರಿ ಅಂತೇಳಿ ಪಾಪ ಕೇಳ್ಕೊಂಡು ಬಂದವ್ರು. ನಾನು ನಮ್ಮ ಮನೆ 1-2 ಹಳೆ ಸೀರೆ ಇದ್ವು, 1-2 ಸ್ಯಾರೆಟ್ ಇದ್ವು, ಅವನು ಕೊಟ್ಟೆ. ಒಂದು ಸೇರೆ ಅಕ್ಕಿ ಕೊಟ್ಟೆ, ಒಂದಿಟ್ಟು ಹುಂಚೆಣ್ಣು ಕೊಟ್ಟೆ. ಹಿಂಗೆ ಬಿಡ ಮತ್ತ ಅನಾಥ ಹುಡುಗರು ಮನೆಗೆ ಹಾತ್ ಕೊಡ್ತಾರೋ ಇನ್ನು ಹೊರಗೆ ನಿಂತ್ಕೊಂಡವ್ರೆ ನೋಡ್ತೀನವೇ. ಅಂದ್ರೆ ಇಂಥವ್ರಿಗೆಲ್ಲ ಕೊಡಬಾರ್ದು ಅನ್ನಂಗಾಗುತ್ತೆ. ಏನು ಹೇಳತ್ಲಾಗಿ ಏನು ಎಷ್ಟೋ ಜನ ಬತ್ತಾನೆ ಇರ್ತಾರೆ, ಕೊಡೋಕೆ ಹೋಗ್ಬಾರ್ದು ಅನ್ಸುತ್ತೆ. ಏನು ಮಸ್ತಾಗಿ ಗೊತ್ತಿರ್ತಾರೆ ಇಂಥರೇನು. ನಾನು ಯಾರಿಗೂ ಕೊಡಲ್ಕಂಡ್ ಬಗ್ಗೆ ಅಂತ ತಿಂತಾರ್ಗೆಲ್ಲ ಕೈಕಾಲು ದಿಂಗಿದ್ರೆ ದುಡ್ಕೊಂಡು ತಿಂದ್ರಿ ಅಂತೀನಿ. ಲಕ್ಕಣಂ ಪೋಟಾವು ತೋರಿಸಿರು ಏನೋ ಬಿಡತ್ತ. ಏನೋ ಮನೆ ಬಾಕ್ಲಕ್ಕೆ ಬಂದವ್ರೆ ಹಂಗೆ ಹೇಳ್ಕೊಂಡು ಅಂತಂದ್ರೆ ಹುಡುಗರ್ನೆಲ್ಲ ತೋರಿಸಿ ಹಿಂಗೆ ಇದ್ದಾವೆ ಇಂಥ ಹುಡುಗರು ವಯಸ್ಸಾಗಿರೋರು ಅಂತ ತೋರಿಸಿರಮ್ಮ ಕೊಟ್ವಿ. ಇನ್ನೇನು ಮಾಡ ಅಕ್ಕ? ಯಾರಿದ್ದೀರಕ್ಕ ಮನೇಲಿ? ಹೊರಗಡೆ ಬನ್ನಿ, ನಾವು ಅನಾಥಾಶ್ರಮದಿಂದ ಬಂದಿದ್ದೀವಿ. ನಮ್ಮ ಅನಾಥಾಶ್ರಮದಲ್ಲಿ ವಯಸ್ಸಾಗಿರೋಂಥ ವೃದ್ಧರು, ಅನಾಥ ಮಕ್ಕಳು, ಅಂಗವಿಕರು ಇದ್ದಾರೆ. ನಿಮ್ಮ ಮನೆಯಲ್ಲಿರೋ ಅಂತಹ ಸೀರೆ ಆಗಿರ್ಬೋದು, ಬಟ್ಟೆ, ಸಣ್ಣ ಮಕ್ಕಳು ಬಟ್ಟೆ ಆಗಿರ್ಬೋದು, ಏನೋ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅನ್ನದಾನಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಹಳೆ ಬಟ್ಟೆ ಅದನ್ನೆಲ್ಲನೂ ಸ್ವಲ್ಪ ಧನ ಸಹಾಯ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಯಾರಿದ್ದೀರಕ್ಕ? ಅವಾಗಿನೇ ನೋಡ್ತಿದ್ದೆ ಕಣಕ್ಕ ನಿನ್ನ. ಬರ್ಲಿ ಅಂತೇಳಿ. ಯಾಕಕ್ಕ ಆ ಕಡೆ ಹೋದಾರು ಬರಲೇ ಇಲ್ಲ? ಎಷ್ಟೊತ್ತಾಯ್ತು? ನಾನು ಆವಾಗಲೇ ನೋಡಿದೆ. ಕರ್ದೆ, ನೀವು ಆ ಕಡೆ ಹೋದ್ರಿ. ನಾನು ಆ ಕಡೆ ಎಲ್ಲ ಹೋದೆ ಕಣಮ್ಮ. ಸ್ವಲ್ಪ ಅನಾಥ ಮಕ್ಕಳು ಇದ್ದಾರೆ ಕಣಮ್ಮ ನಮ್ಮ ಆಶ್ರಮದಲ್ಲಿ. ಅಂಗವಿಕಲರು, ಕೈಲಾಗ್ದಿಲ್ದಂಥ ವೃದ್ಧರು ಈ ಥರ ಇದ್ದಾರೆ. ನಿಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಿ. ಸ್ವಲ್ಪ ದವಸ ಧಾನ್ಯಗಳನ್ನ ಸಹಾಯ ಮಾಡಿ. ಹಳೆ ಬಟ್ಟೆಗಳು, ಸೀರೆ ಮತ್ತು ಏನಾದರೂ ಶರ್ಟು, ಮಕ್ಕಳು ಬಟ್ಟೆ ಏನಿದ್ರೂ ತಗೊಂಡು ಹೋಗ್ತೀವಿ. ಕೊಡಿ, ಮಕ್ಳಿಗೆ ಸಹಾಯ ಮಾಡಿ. ನಾವೇನು ಸುಳ್ಳು ಹೇಳ್ಕೊಂಡು ಬಂದಿಲ್ಲ. ಎಲ್ಲ ನೋಡಿ ರಿಜಿಸ್ಟರ್ ಆಗಿದೆ ಎಲ್ಲ. ಪ್ರತಿಯೊಂದು ಬೇಕಾದರೆ ಫೋಟೋ ಎಲ್ಲ ತೋರಿಸ್ತೀವಿ. ಬಂತೇನು ಇವಕ್ಕೆ? ನಾನು ಕರೆದು ಬರೋಣ ಅಂತ ಹೋದೆ ಅಲ್ಲಿಗೆ. ಬಂದೈತೆ ತಗೊಳಕ. ಇನ್ನು ಹೊಸ ಸೀರೆ ಚೆನ್ನಾಗಿದ್ದಾವೆ, ತಗೊಳ್ರಿ. ತಗೊಂಡೋಗಿ ಯಾರಿಗಾನ ಕೊಡ್ರಿ ಹುಡ್ಕಮ್ಮ ಅಂತಾರ್ಗೆ. 2 ಕೊಟ್ಟಾಕ ನಂದೂನು. ನಿನ್ನ ಸೀರೆನೂ ಕೊಟ್ಟಿದ್ದೀನಿ ಶಿವಾನಿ. ಯಾಕೆ ಇರಿಸ್ಲಾ ನಿನ್ನ ಸೀರೆನೂ? ಬೇಡ ಬೇಡ, ಕೊಟ್ಟು ಕಳ್ಸಾಕ. ಅವೇನಕ್ಕೆ ಆ ಸೀರೆ ಇಟ್ಕೊಂಡ್ರು ಒಂದೇ ಹಿಂಗೆ ಇಕ್ಕೊಂಡ್ರೆಗಳಪ್ಪ, ಹಂಗೆ ಇಕ್ಕೊಂಡವ್ರೆ ಆಗುತ್ತೆ. ಎಲ್ಲಿ ಅರುತ್ತೋ ಅಕ್ಕ? ಗೊತ್ತಾಯ್ತು ಅಕ್ಕ. ಒಂದು 10 ನಿಮಿಷ, ಒಂದು 5 ನಿಮಿಷ ಇಲ್ಲೇ ಮಾತಾಡ್ತಾ ನಿಂತ್ಕೊಳಕ್ಕ. ಕೊಡ್ತೀನಿ ಅಕ್ಕ. ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ನಮ್ಮ ಮನೆ ಬಾಗ್ಲಿಗೆ ಬಂದಾರ ನಾವು ಯಾವತ್ತೂ ಇಲ್ಲ ಅನ್ನಲ್ಲ. ಪರಮಾತ್ಮ ದೇವ್ರ ಪರೀಕ್ಷೆ ಮಾಡೋಕ್ಕಾದ್ರೂ ಕಳಿಸಿರ್ತಾನಂತೆ. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ನೀವು ಒಳ್ಳೇದೇ ಮಾಡ್ತಿರೋ ಇಲ್ಲ ಮಕ್ಕಳಿಗೆ ತಗೊಂಡೋಗ್ತಿರೋ, ನೀವೇ ಇಟ್ಕೊಂತೀರ, ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ. 100 ರೂಪಾಯಿ ದುಡ್ಡು ಕೊಡ್ತೀನಿ, ಒಂದು ಸೇರೆ ಅಕ್ಕಿ ಕೊಡ್ತೀನಿ. ಒಂದು 5 ನಿಮಿಷ ಇಲ್ಲೇ ನಿಂತ್ಕೊಳ್ರಿ, ಮಾತಾಡ್ತಾ ಇರ್ರಿ. ಬಂತು ಋತು ಅಕ್ಕ. ನೋಡ್ಲಿ ಬಿಡು ಶಿವಾನಿ, ಏನು ಭಯ ಇಲ್ಲ. ಅಯ್ಯೋ, ನಾವು ಹಿಂಗೆ ನೋಡಪ್ಪ, ನಾವು ತಂದಿರೋದು ಏನು ಕೊಟ್ಟರು ಅಂತೇಳಿ ಅನ್ಕೋಬೇಕು. ಅವ್ರಿಗೂ ಗೊತ್ತಾಗಬೇಕು. ನಾವು ಎದ್ರುಕೊಂಡು ಸುಮ್ಮನಿದ್ದಂಗೆಲ್ಲನ ಅಷ್ಟೇ. ಸುಮ್ಕಿರು, ಕೊಡೋಣ. ಏನು ಇದ್ಯಾಕಪ್ಪ ಇವರು? ಅಲ್ಲ, ನಾನು ತಗೊಂಬಂದಿರೋ ಸೀರೆನ ಯಾರ ಅನಾಥಾಶ್ರಮದವ್ರು ಬಂದವ್ರೆ, ಅವ್ರಿಗೆ ಕೊಡ್ತಾ ಇದ್ದಾರಲ್ಲ ಇವರಿಬ್ರು. ಯಾಕೆ ಇವರಿಬ್ರು ಹಿಂಗೆ ಮಾಡ್ತಾ ಇದ್ದಾರೆ? ಯಾಕೆ ಚೆನ್ನಾಗಿಲ್ಲ ಅಂತ ಏನೋ. ಅಲ್ಲ, ಏನಕ್ಕೆ ಅನಾಥಾಶ್ರಮಕ್ಕೆ ಕೊಡ್ತಾ ಇದ್ದಾರೆ ಇವರಿಬ್ರು? ಒಳ್ಳೇದಾಗ್ಲಮ್ಮ, ಒಳ್ಳೇದಾಗಲಿ. ನಿಮ್ಮ ಮಕ್ಕಳು ಮರಿಗೆಲ್ಲನ ಒಳ್ಳೇದಾಗಲಿ. ಹೆಂಗೆ ಹೊಸ ಸೀರೆ ಕೊಟ್ಟಿದ್ದೀರಾ? ಹುಡ್ಕಮಲ್ಲ ಕಣಕ, ಅವು ಹೊರಟಾಗಿದ್ದಾವೆ, ಅದಕ್ಕೆ ತಗೊಂಡೋಗಿ. ಯಾರಾದ್ರೂ ಹುಡ್ಕಂತಾರೆ. ಅಯ್ಯೋ, ಅಷ್ಟು ಜಂಬ ಇರಬೇಕು ಈ ಪುಣ್ಯಂಗೂ ಶಿವಾನಿಗೂ. ಅಲ್ಲ, ನಾನು ತಗೊಂಬಂದಿರೋ ಸೀರೆನ ಅನಾಥಾಶ್ರಮದವ್ರಿಗೆ ಕೊಡ್ತಾ ಇದ್ದಾರಲ್ಲ ನನ್ನ ಕಣ್ಣೆದ್ರಿಗೇನೆ. ಅಲ್ಲ, ಮದ್ವೆಗಂತ ತಂದಿರೋ ಸೀರೆ. ಮದ್ವೆಗೆ ಹುಡ್ಕೊಂತಾರೆ ಇಬ್ರು ಅಂತೇಳಿ ನಾನು ಒಂದೇ ಥರದಾಗ ತಂದಿದ್ರೆ
ನೋಡು ಅಂಥವೇನೆ ಅವ್ರಿಗೂ ರಾಮರಾಜ್ ಬಟ್ಟೆ ಅವ್ರಿಗೂ ಗೋಲ್ಡ್ ಕಲರ್ದಾಗೇನೆ ಗಂಡು ಮಕ್ಳಿಗೆ ತಗೊಂಬಂದಿದ್ದೀನಿ. ಇವ್ರಿಗೂ ಇವೇನೆ, ಇಬ್ಬರಿಗೂ ಚೆನ್ನಾಗಿರುತ್ತೆ ಅಂತೇಳಿ ತಾಂಬಂದ್ರೆ ನೋಡು ಇವ್ರು ಯಾವ ಥರ ಮಾಡ್ತಾ ಇದ್ದಾರೆ ತಾಡಿ. ನಮ್ಮ ಅಮ್ಮನ ಕೊಟ್ಟು ಹೇಳ್ತೀನಿ. ವಾಸವಿದ್ದಂಗೆ ಇದಾವಲ್ಲಮ್ಮ ಪುಣ್ಯ ಸೀರೆ. ಭಾಗ್ಯಂಟಿ ವಾಸವೇನೆ ಹುಡ್ಕಮಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ. ಹುಡ್ಕೊಂಬಂಗಿದ್ರೆ ಇಕ್ಕಂತಿದ್ದೆ, ಏನಕ್ಕೆ ಸುಮ್ಮನೆ ಅಂತವೆಲ್ಲ ಹುಡ್ಕಮಲ್ಲ ಅತ್ಲಾಗೆ, ಅದಕ್ಕೆ ಅತ್ತ ಕೊಟ್ಟು ಬಿಡ ಆಂಟಿ ಅತ್ತ. ಏನೋ ಬಂದವ್ರು ಮನೆ ಬಾಗ್ಲಿಗೆ ಕೇಳ್ಕೊಂಬಂದವ್ರೆ ಅಂದಮೇಲೆ ಕೊಡಬೇಕು. ನಮ್ಗೆ ದೇವ್ರಂತೂ ತನ್ನ ಕೊಟ್ಟವನೇ ಅಂತ ಇವತ್ತು ನಾವು ಏನೋ ಒಳ್ಳೆವೇ ಕೊಡ್ಬೇಕು. ಕೊಟ್ಮೇಲೆ ಸುಮ್ಮನೆ ಹುಡ್ಕೊಂಡಿರೋವು ಇಂಥ ಕೊಡಬಾರ್ದು. ಏನಕ್ಕೆ ಅದಕ್ಕೆ ಹೊಸವೇ ಕೊಟ್ಟಿವಿ ಅತ್ಲ ಪಾಪ ಬಂದು ಕೇಳ್ತಾ ಇದ್ದಾರೆ. ಅವಾಗಿದ್ದ ಬಂದು ಕೇಳ್ತಾ ಇದ್ರ, ಅದಕ್ಕೆ ಹೊಸವೇ ಕೊಡೋಕ್ಕಾಗಂತ ಹಳೆವೆಲ್ಲ ಇದ್ವು, ಅದಕ್ಕೆ ಬಿಡತ್ತ ಹೊಸದೇ ಅಂತ ಕೊಟ್ಟು ಮನೆ ಬಾಗ್ಲಿಗೆ ಬಂದು ಕೇಳ್ಕೊಂಡು ಬಂದವರಲ್ಲ. ದೇವರು ಪರೀಕ್ಷೆ ಮಾಡೋಕ್ಕಾಗಿನೇ ಕಳಿಸಿರ್ತಾನೆ ಮನೆ ಬಾಗ್ಲಿಗೆ ಯಾರು ನನ್ನ ಭಿಕ್ಷುಕ್ರನ, ಅದಕ್ಕೇನೆ ಹಿಂಗೆ ಏನಾದರೂ ಕೇಳೋಕ್ಕಾಗ್ಲಿ ಕಳಿಸಿರ್ತಾರೆ. ಅದು ನಿಜಾನೇ, ದೇವರು ಪರೀಕ್ಷೆ ಮಾಡೋಕ್ಕಾಗಿನ ಕಳಿಸಿರ್ತಾನಂತೆ. ನಾವು ಕೈಲಾದೊಟ್ಟು ಮನೆ ಬಾಗ್ಲಿಗೆ ಬಂದವ್ರಿಗೆ ಯಾರಿಗೆ ಆಗಲಿ ಒಂದಿಟ್ಟು ಸೀಟು ನುಚ್ಚು ಆತ ನಮ್ಮ ಕೈಲಾದೊಟ್ಟು ಸಹಾಯ ಮಾಡ್ಬೇಕಂತ. ಮಾತಾಡಲ್ಲ ಅಮ್ಮನ ಕುಟ್ಟಿ ಹೇಳ್ತೀನಿ. ಆಮೇಲೆ ಮಾತಾಡ್ತೀನಿ ಒಳಕ್ಕೆ ಹೋದ್ಮೇಲೆ. ಇವಾಗ ಯಾಕೆ ಸುಮ್ಮನೆ ಮಾತಾಡಿರಿಗಳಪ್ಪ, ಈ ಭಾಗ್ಯ ಅಂಟಿರೆಲ್ಲ ಇದ್ದಾರೆ, ಸುಮ್ಮನೆ ಅವ್ರ ಎದುರಿಗೆಲ್ಲ ಸಾದ್ರೆ ಆಗ್ಬಿಡ್ತೀನಿ. ಮಾತಾಡಲ್ಲ. ಯಾತ ಹೇಳಕ್ಕೆ ಹೋಗಲ್ಲ, ನಾನು ತಂದಿರೋದಿಗೇನು ಯಾತ ಅಂತೇಳಿ ಆತ ಹೇಳಕ್ಕೆ ಹೋಗಲ್ಲ. ಬರಲಿ ನಮ್ಮ ಅಮ್ಮ ಇಂತಾಗ ಹೇಳ್ತೀನಿ. ಇಂಥವು ಹೊಸವ ಯಾರು ಕೊಡಲ್ಲ ಕಣಮ್ಮ, ನೀವು ಕೊಟ್ಟಿದ್ದೀರ ನಿಜವಾಗ್ಲೂ ಭಾಳ ಸಂತೋಷ ಆತ್ ಕಣಮ್ಮ. ಚೆನ್ನಾಗಿರ್ಲಿ ನಿಮ್ಮ ಮಕ್ಳು ಮರಿನ ದೇವರು ಚೆನ್ನಾಗಿಟ್ಟಿರ್ಲಿ. ಏನಕ್ಕ ಇನ್ನೂ ಅಳ್ದೇ ಇಲ್ಲ ಸೀರೆನೂ ಹೊಸವು, ಹುಡ್ಕೊಳ್ರಿ. ಕೊಡ್ರಿ ಹುಡ್ಕೊಂಬರ್ಗಿ. ಸರಿ ಆಯ್ತು ಹೇಳಮ್ಮ. ಚೆನ್ನಾಗಿದ್ದಾವೆ, ಎರಡು ಒಂದೇ ಥರ ಇದ್ದಾವೆ, ಸಾಕು. ಸಾಕು ಕಣಮ್ಮ. ಪುಣ್ಯಕ್ಕ ಒಂದು ಸೇರು ಅಕ್ಕಿನೂ ಕೊಡು. ಅಕ್ಕ ಒಂದು ಸೇರು ಅಕ್ಕಿ ಕೊಡ್ತೀನಿ. ಅದು ತುಂಬೈತಾ ಚೀಲ? ತುಂಬೈತೆ ಕಣಮ್ಮ ಚೀಲ, ಅದಕ್ಕೇನೆ ಇದೊಂದು ಗಾಡೆಕಾಯಿ ಇಕ್ಕಿ ಬತ್ತೀನಿ ಕಣಮ್ಮ. ಬೇರೆ ಚೀಲ ತಗೊಂಡು ತೆಗ್ದಿಕ್ಕಿರು ಬತ್ತೀನಿ. ₹100 ದುಡ್ಡು ಒಂದು ಸೇರು ಅಕ್ಕಿ ಕೊಡ್ತೀನಕ್ಕ, ಬಾ ಅದನ್ನಿಟ್ಟು ಬರೋಗಿ ಹೋಗು. ಸರಿ ಆಯ್ತು ಹೇಳಮ್ಮ. ಮಕ್ಕ ಬರ್ತಾರೆ. ಇಂಥರೇನು ಬೆಳ್ಕರಿತಿಲು ಬೈಗಾಗ್ತಿಲ್ಲ, ಇವರೇನೆ ಎಲ್ಲರಿಗೂ ಒಂದೊಂದು ಸೇರು ಅಕ್ಕಿ ಅಂಥವೆಲ್ಲ ಕೊಟ್ಕೊಂಡು ಕುಕ್ಕಳ್ರಿ. ಯಾಕರು ತಮ್ಮ ಸಿಟ್ಟಾಗುತ್ತೆ. ನೀವು ಕೊಟ್ಟಿದ್ವಿ ಯಾಕೋ ಸೀರೆ ಕೊಟ್ರಿ ಅಂತಲೋ ಏನೋ. ಕೊಟ್ವಿ ಕಣ್ ಬಗ್ಗೆ ಆಂಟಿ ಬಿಡು. ಮನೆ ಬಾಗ್ಲಿಗೆ ಬಂದವ್ರೆ ಅಂದಮೇಲೆ ಕೊಡ್ತೀವಪ್ಪ. ಅದು ಅವರೇ ತಿಂತಾರೋ ಏನು ಏನು ಮಾಡ್ತಾರೋ ಗೊತ್ತಿಲ್ಲ. ಏನೋ ನಮ್ಮ ಮನೆ ಬಾಗ್ಲಿಗೆ ಬಂದು ಹಿಂಗೆ ಕೇಳ್ತಾ ಇದ್ದಾರೆ, ಕೊಡ್ತೀವಪ್ಪ. ಈ ಋತು ಅಕ್ಕ ಹಂಗೇನೆ, ಯಾರಿಗೂ ಕೊಡೋದಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ಕಂಜೂಸು ಕಣಮ್ಮ. ಋತಮ್ಮ ನಾನು ನೋಡಿದ್ದೀನಿ ನಿಮ್ಮಂಗಲ್ಲ. ನಾನು ಯಾತ್ಕನ ಒಂದು ಲೋಟ ಸಾಯಿ ಬರಲೇಳು ಕೊಡ್ತಿರ್ಲಿಲ್ಲ ಕಣಮ್ಮ ಅವಾಗ. ಕೊಡ್ತಿರ್ಲಿಲ್ಲಲ್ಲ, ಹಂಗೆ ಅಂದ್ಬೇಡ ಬಾಗೇಕಾಯಿ ಹಂಗಂತು ಅಂತೇಳಿ. ಆಮೇಲೆ ಋತಮ್ಮಂತ ಹಂಗಂದೀಯ ಒಂದು ಲೋಟ ಸಾರಿ ಬರಲೇಳು. ಇಲ್ಲ ಭಾಗ್ಯಂಟಿ ಇಲ್ಲ ಅಂಬೋದು. ಹಿಂಗೆ ಅಂಬೋದು, ಯಾತ್ಕನ ಬರಲಿ ಇಲ್ಲ ಇಲ್ಲ ಅಂಬೋದು. ಭಾಳ ಬುದ್ಧಿವಂತೆ. ದುಡ್ಡು ಕಾಸಿನ ವಿಚಾರದಾಗೆ ಆಗಲಿ ಯಾವುದಾಗೆ ಆಗಲಿ ಭಾರಿ ಬುದ್ಧಿ ಭಾಗ್ಯಂಟಿ. ನಾವೇ ಹಿಂಗೆ ಮಾಡೋದು, ಅವರು ಭಾಳ ತಲೆ ಓಡಿಸ್ತಾರೆ, ಭಾಳ ಬುದ್ಧಿ. ಏನು ಮಾಡ್ತೀಯ, ನಾವೀಗ ಮಾತಾಡಿ ಕೆಟ್ಟರು ಅನ್ನಿಸ್ಕೊಂತೀವಿ. ಅವರು ಸುಮ್ಮನೆ ಇದ್ದನ್ನೇ ಇದು ಮಾಡ್ತಾರೆ. ದುಡ್ಡಾಗಲಿ ₹1 ಖರ್ಚು ಮಾಡಲ್ಲ ಗೊತ್ತಾ ಇರುತ್ತು ಅಕ್ಕ. ಅಯ್ಯೋ ತಮ್ಮಗಳು ಹತ್ರನ, ತಮ್ಮಗಳು ಅಪ್ಪಯ್ಯ ಚಿಕ್ಕಪ್ಪ ಎಲ್ಲರ ಹತ್ರ ಬರೀ ಇಸ್ಕೊಂಬೋದೇನೆ. ಇವರಿಂದ ತಮ್ಮಗಳಿಗಾಗಲಿ ಅಪ್ಪಯ್ಯ ಅಮ್ಮೆಗಾಗಲಿ ಏನೂ ಇಲ್ಲ, ಏನೂ ಕೊಡ್ಸಲ್ಲ. ಗಂಡ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರು ಏನಿಲ್ಲ. ಒಬ್ಳೆ ಮಗಳು ಅಂತೇಳಿ ಚೆನ್ನಾಗಿ ಸಾಕ್ಬಿಟ್ರು. ಮತ್ತೇನು ನಮ್ಮ ಮಾಮ ಒಬ್ಳೆ ಮಗಳು ಅಂತೇಳಿ ಇವರಷ್ಟೇ. ನಮ್ಮ ತಾತನು ಇವಜ್ಜಿ ಚೆನ್ನಾಗಿ ಸಾಕಿದ್ರು ಒಬ್ಳೆ ಮಗಳು ಅಂತೇಳಿ. ಇವತ್ತು ನೋಡು ಸಾಕಿದ್ಕೆ ಏನೇನು ಒಬ್ರಿಗೆ ಒಂದಿಷ್ಟು ಕೈ ಎತ್ತಿ ದಾನ ಮಾಡಲ್ಲ. ದೇವ್ರು ಕೊಟ್ಟ ಕಾಲದಾಗ ಯಾರನ್ನ 4 ಜನಕ್ಕೆ ದಾನ ಮಾಡ್ಬೇಕು ಹೇಳಮ್ಮ. ಏಟಾನ ಇದು ಮಾಡಬಾರ್ದೇನೋ ಬಂದು ಅವ್ರು ನಮಗೆ ಕೇಳ್ತಾ ಇದ್ದಾರೆ ನಮ್ಮ ಮನೆ ಬಾಗ್ಲಿಗೆ ಬಂದು ಅಂತಂದರೆ ಕೊಡ್ಬೇಕು. ನಮ್ಮ ಅಂತಕ್ಕೂ ಬಂದಿದ್ರು, ನಾವು ಹುಡ್ಕೊಂಬಿಲ್ಲ ಸೀರಿದ್ವು ಸೇರು ಅಕ್ಕಿ ಅದು ಕೊಟ್ಟು ಒಂದಿಟ್ಟು ಹುಂಚೆಣ್ಣಿಟ್ಟು ಕೊಟ್ಟು ನಾನೊಂದು ₹10 ದುಡ್ಡು ಕೊಟ್ಟೆ ಕಣಮ್ಮ. ಏನೋ ನಮ್ಮ ಮನೆಯಾಗಿದ್ದಿದ್ದು ಗುರು ಕೊಟ್ಟಿದ್ದು ನಾವು 4 ಜನಕ್ಕೆ ಕೊಡ್ಬೇಕು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಋತು ಅಕ್ಕ ನೋಡಲಿ ಅಂತಲೇ ಋತು ಅಕ್ಕನ ಎದುರಿಗೇನೆ ಆ ಸೀರೆನ ಅನಾಥಾಶ್ರಮದವ್ರಿಗೆ ಕೊಟ್ಟೆ. ಮತ್ತು ಅಂಥ ಸೀರೆ ತಗೊಂಬಂದ್ರೆ ಎಂಥವ್ರಿಗೂ ಬೇಜಾರಾಗುತ್ತಲ್ವ, ಅಂಥ ಸೀರೆ ತಗೊಂಬಂದವ್ರೆ. ಅದಕ್ಕೆ ಅವ್ರ ಕಣ್ಣೆದ್ರೆ ಅವ್ರಿಗೆ ಗೊತ್ತಾಗಲಿ ಚೆನ್ನಾಗಿಲ್ಲ ಸೀರೆ, ಅದಕ್ಕೆ ಕೊಟ್ಟವ್ರೆ ಅಂತ ಗೊತ್ತಾಗಲಿ ಅಂತಲೇ ಅವ್ರ ಕಣ್ಣೆದ್ರಿಗೆ ಕೊಟ್ಟಿರೋದು. ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಏನು ಮಾತಾಡಲಿಲ್ಲ ಇಲ್ಲಿ ಹೊರಗೆ ಯಾಕೆ ಸುಮ್ಮನೆ ಅಂತ, ಏನಾನು ಒಳಗೇನಾನ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಹೊರಗಂತೂ ಸದ್ಯಕ್ಕೆ ಏನು ಮಾತಾಡಲಿಲ್ಲ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.